ಇತ್ತೀಚಿನ ಕೇಸ್ಗಳು ನೋಡಿದ್ರೆ ಈಗ ಕ್ರಿಮಿಮಣಿ ಸಮಾಜದಲ್ಲಿ ಎಲ್ಲರೂ ಜೈಲಿಗೆ ಹೋಗ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಕ್ರಿಮಿಮಣಿ ವಿಷಯವನ್ನು ನಮ್ಮ ಹತ್ರ ಎತ್ತಿಬಿಡಿ. ನಾನು ಡೆಲ್ಲಿಗೆ ಹೋಗ್ಬೇಕಾಗಿದೆ. ಇವತ್ತು ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಅವ್ರನ್ನ ಕೇಳಿ ಉಳ್ಕೊಡ್ತಾರೆ. ನಮಗೂ ಸ್ಟೇಟ್ಗೂ ಸಂಬಂಧ ಇಲ್ಲ. ಬರ್ತೀನಿ ಬ್ರದರ್, ನಮಸ್ಕಾರ. ನನಗೆ ಕ್ರಿಮಿಮಣಿ ಗೊತ್ತಿಲ್ಲ, ಕ್ರಿಮಿಮಣಿ ಫೋಟೋ ಗೊತ್ತು. ಸುಮ್ಮನೆ ಹೋಗ್ಬಿಟ್ಟು ಸಿದ್ದರಾಮಯ್ಯನವ್ರ ಬೇರೆ ಯಾವ್ದೋ ನೋಡೋಣ ಸಾಕು ಆ ಕಡೆ ಹೋರಾಟ ಅವ್ರ ಮಧ್ಯೆ ಹೋಗ್ಬಿಟ್ಟು ಬೈಕ್ ಅಣ್ಣ ಕುಮಾರಣ್ಣವ್ರ ಹೋಗಿ ಗಡಿಮಣಿ ಮಾಲೀಕ ಅವ್ರಿಗೆ ಸಂಬಂಧ ಇರುವಂತೆ ನೀವು ಮುಖ್ಯಮಂತ್ರಿಗಳು ಗಡಿಮಣಿ ಮಾಲೀಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾತನಾಡ್ತಾ ನೋಡಿ. ಇವರು ಬಂದ ಇದ್ರ ಬಗ್ಗೆ ಗಡಿಮಣಿ ಮಾಲೀಕ ಏನಿಗೆ ಮದುವೆ ಆಗಿಲ್ಲ. ಹಾಗಾದ್ರೆ ಏನೇ ಗಡಿಮಣಿ ಮಾಲೀಕ ನೋಡಿ. ನಾವು ಹೇಳ್ತಾವೆ ಏನಿಲ್ಲ ಹೆಸರು ಯಾವನವನ ಒಳ್ಳೆಯ ಶಾಸಕ ಹುಡುಕೊಂಡು ಬಂದಿದ್ದೀಯ ನೋಡಿ. ನಾವು ಹೇಳ್ತಾವೆ ಸಿದ್ದರಾಮಯ್ಯನವರೇ, ನೀವು ಹೆಂಗಿಸ್ರಿ 2,000 ರೂಪಾಯಿ ಬಾಕಿ ಕೊಟ್ರಿ, ಬಸ್ ಬಾಕಿ ಕೊಟ್ರಿ, ಕರೆಂಟ್ ಬಾಕಿ ಕೊಟ್ರಿ. ಹಾಗೆ ನಮ್ಮ ಪಕ್ಕದ ಮನೆ ಬಾಕಿ ಕೊಟ್ಟು ಮದುವೆ ಮಾಡಿಸಿ ಲವ್ ಮ್ಯಾರೇಜ್ ಸ್ಕೀಮ್ ಈಗ ಗ್ಯಾರಂಟಿ ಕೊಟ್ಟಿಲ್ಲ. ಸಮಸ್ಯೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮನೇಲಿ ನಮ್ಗೆ ಊಟ ಮಾಡಕ್ಕೆ ಆಗ್ತಾ ಇಲ್ಲ. ಗಡಿಮಣಿ ಮಾಲೀಕರು ಗೊತ್ತಿಲ್ಲ. ಯಡಿಯೂರಪ್ಪ ಕೂತಾರೆ ಅವ್ರಿಗೆ ಹೇಳು. ಅವ್ರು ಸೀನಿಯರ್ ಸುಮ್ಮನೆ ಇಲ್ಲ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಅವ್ರು ಯಡಿಯೂರಪ್ಪಗೆ ಗಡಿಮಣಿ ಮಾಲೀಕ ನಿಮಗೆ ಗೊತ್ತಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅವ್ರು ಹೇಗೆ ಮಾತನಾಡ್ತಾರೆ ನೋಡಿ. ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಯಸ್ಸಾದ ರಿಟೈರ್ಮೆಂಟ್ ಅಂತ ನಾನು ಸುಮ್ಮನೆ ನಾನು ಮುಂದೆ ಬಂದು ಬೈಕ್ ಹಿಡ್ಕೊಂಡು ಗಡಿಮಣಿ ಮಾತಾಡ್ತಾರೆ. ಒಳ್ಳೆ ರಾಜಕಾರಣ ಮಾಡಿದ್ರೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಬಹಳ ಸಂತೋಷ ಆಗ್ತದೆ. ಯಾರು ಹೌದಾವಳಿ ಅನ್ನೋದು ಬಾಯಿ ಕೊಟ್ಬಿಟ್ಕೊಂಡು ಯಾರು ಹೌದಾವಳಿ ಅನ್ನೋದು ನಾನು ಹೌದಾವಳಿ ಅಲ್ಲ ಸ್ವಾಮಿ, ರಾಜಾವಳಿ ರಾಜಾವಳಿ ರಾಜಾವಳಿ. ಎಲ್ಲ ನಮಸ್ಕಾರ, ನಮಸ್ಕಾರ ಮಗಳ ನಮಸ್ಕಾರ. ಇವರು ಸುಮ್ಮನೆ ಇರಲಿಲ್ಲ, ವರ್ಷದಲ್ಲಿ ಬಂದ್ಬಿಡ್ತೀವಿ. ಯಾರು ಹೇಳಿದ್ರಲ್ಲ ಆಡಕ್ ಶುರು ಮಾಡ್ಬಿಟ್ರು. ನೀವು ಬಂದು ಗೊತ್ತಾಗೋಯ್ತು, ಓ ಗಡಿಮಣಿ ಮಾಲೀಕ ನಾವಲ್ಲ ಅಂತ. ಹೋಗ್ತಾ ಇದ್ರಿ ಚಾಮರಾಜಪೇಟೆ ಶಾಸಕರಿದ್ದಾರೆ ಬೆಂಗಳೂರಿನಲ್ಲಿ ರಾಜ್ಯಮಂತ್ರಿಗಳು. ಅವರು ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ಬಿಟ್ಟು, ಅಣ್ಣ ಗಡಿಮಣಿ ಮಾಲೀಕ ಸಿಕ್ಬಿಟ್ಟ ಜಮೀರಲ್ಲ, ಅವನ ಹೆಸರು ರಾಹುಲ್ ಅಂತ. ಏನ್ ಹೇಳಿದ್ರು ನೋಡ ಜಮೀರ್ ಅಹಮದ್ ಖಾನ್ ಅಂದ ತಕ್ಷಣ ಅವ್ರು ಹೇಳಿದ್ರು, ಗಡಿಮಣಿ ಮಾಲೀಕ ಸಿಕ್ಕಿದ್ದಾರೆ ರಾಹುಲ್ ಅಂತ ಕಂಡು ಕೊಂಚ ಮಳೆ ಚಟಪಟ ಚಟಪಟ ಅಂತ. ಮನೆಗೆ ಮಿಸ್ಟರ್ ಸೂರ್ಯ ಮಳೆ ಮಳೆ ಬರಲಿ ಅಂತ ಬಂದಿಲ್ಲ ನೋಡಿ. ಸ್ನೇಹಿತರ ಮೊಬೈಲ್ ನೋಡ್ತಾ ಕೂತಿದ್ದೆಲ್ಲ ದೇವರೊಳಗೆ ಮಾತಾಡಿದೆ. ಹೋಗು ಇವರು ಲಾಂಗಿ ಹೊಡ್ಸ್ಬಿಟ್ರು ನೋಡಿ. ಇನ್ನು ನಮ್ಮ ಕನ್ನಡದ ಕಟ್ಟಾಡು ವಾಟಾಳ್ ನಾಗರಾಜ್ ಅವರು ಬಂದಿದ್ರು. ಅವ್ರು ಏನ್ ಮಾತಾಡ್ತಾ ಇದ್ರು, ವಾಟಾಳ್ ನಾಗರಾಜ್ ಅವರ ಧ್ವನಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಹಾಗೆನ್ನು ನಮ್ಮದು, ನೀವೆಲ್ಲ ನಮ್ಮವರು ನಮ್ಮವರು ನಮ್ಮವರು. ಬಡಿಯುವ ಚಪ್ಪಾಳೆ ಅಪಾರ ಸಂತೋಷ. ನಮ್ಮ ಕರ್ನಾಟಕ ಸಂಪನ್ಮೂಲವಾದಂತ ಕೇಂದ್ರ ನಮ್ಮ ಬಸವಣ್ಣವರು, ವಿಶ್ವೇಶ್ವರಯ್ಯನವರು, ಮದಕರಿ ನಾಯಕರು, ಮದಕರಿ ಓಬವ್ವ ಎಲ್ಲರೂ ಇದ್ದಾರೆ. ಎಲ್ಲರನ್ನ ಹೇಳಿ ಬಹಳ ಸಂತೋಷ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಗೌರವ ಕೊಡಿ, ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಗಾಡಿ ಬಂದ್, ಬೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಇದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ ಬೆಳಿಗ್ಗೆ 2 ಬಂದಂದ್ರೆ ಏನು ಉಳ್ಳಾಗ ಹಾಕಿದ್ರಿ? ಬೆಳಿಗ್ಗೆ 2 ಬಂದಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ಇದು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡ, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ತಾನೇ ಜೊತೆಯಾಗಿ ಶ್ರೀಶೈಲ್ ಕೊಂಡು ಓಡಾಡಿದ್ದಾರೆ. ಸುಮ್ಮನೆ ಕರ್ಕೊಂಡ್ಬಂದು ಹತ್ಕೊಂಡು
ಇವ್ರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ. ನಾವು ಒಂದು ಹಾಸ್ಯ ಬರ್ಕೊಟ್ಟಿದ್ದೇವೆ. ನೋಡೋಣ, ಮೊದಲಿಗೆ ನಮ್ಮ ದೇವೇಗೌಡರು ಮಾತನಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತ ನೋಡಿ. ಪಿಜ್ಜಾ ಬರ್ಗರ್ ನೋಡಿ, ಇದು ನಾನ್ಸೆನ್ಸ್. ನಾವೀಗ